ಸಂಸ್ಕಾರಗಳ ಅಭಾವ. ಈಗ ಬರ್ತಾರ ನಮ್ಮ ಹತ್ರ ನಮಸ್ಕಾರ ಮಾಡಿ ಮುತ್ತಾರಿಗತ್ತಾರೆ ಅದ್ರ ನಮಸ್ಕಾರ ಮಾಡಿ ಅಂತ ನೋಡ್ರಿ ಎಷ್ಟು ಉದ್ದಟ ಆಗ್ಯಾನ ನೋಡ್ರಿ. ನೀವೇ ಹೇಳ್ರಿ ಗುರುಗಳು ಇವಾಗ ಒಟ್ಟ ಮಾತು ಕೇಳೋದಲ್ರಿ ಇಟ್ಟದಾನ ಅಂತ ಅಂತಾರ. ಅಂದ ಕೂಡ್ಲೆ ನಾ ಅಂತೀನಿ ಹುಡುಗ ಇದು ಎಲ್ಲಿ ಕಲ್ತೈತಿ? ಓಣ್ಯಾಗ ಯಾರ ಕಲಿಸ್ತಾರ ನಿಮ್ಮಲ್ಲಿ? ಇಲ್ರಿ ನಮ್ಮ ಓಣ್ಯಾಗ ಹಂಗೇನು ಕಲಿಸೋ ಸೆಂಟ್ರ್ ಇಲ್ಲ. ಮತ್ ಶಾಲೆ ಮಾಸ್ತರ್ಗಳಿಗೆ ಸಿಲೆಬಸ್ನಾಗ ಏನ್ರ ಇಟ್ಟಾರನ ಉದ್ದಟ್ ಆಗುವಂತ ಒಂದು ಕಲಸಾಕ? ಇಲ್ರಿ, ಶಾಲೆಗೂ ಚಲೋನ ಇರ್ತೈತಿ. ಮತ್ ಹಂಗಾದ್ರೆ ಈ ಕೋರ್ಸ್ ಕಲಿತೆಲ್ಲಿಂದ ಎಲ್ಲಿಂದ ಕಲಿತಂತಂದ್ರ ನಾ ಅವ್ರನ್ನ ಕೇಳಿದೆ, ನಿಮ್ ಮನ್ಯಾಗ ಯಾರ್ಯಾರು ಇರ್ತಾರೆ? ನಮ್ಮ ಮನ್ಯಾಗ ನಾವ್ ಗಂಡ ಹೆಂಡತಿ ಇಬ್ಬರಿ, ನಮ್ಮ ಮಗ ಇದೊಂದು, ನಮ್ಮ ಅವ್ವ ಅಪ್ಪ ಇರ್ತಾರ್ರಿ ಅಂತ. ಹಂಗಾದ್ರ ಸಣ್ಣ 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 ಮಾತಿಗೆ ಕೆಟ್ಟ ಸಿಟ್ಟಿಗೆ ಬರ್ತೈತ್ರಿ. ಸಣ್ಣ ಸಣ್ಣ ಮಾತಿಗೆ ಶಟ್ ಗೊತ್ತೈತ್ರಿ ಬರೋ ಅಂದ್ರು. ಹಿಂಗ್ ಮಾಡೋರು ಯಾರು ಅದಾರ ನಿಮ್ ಮನ್ಯಾಗ ಕೇಳಿದ್ ನಾನು. ಅಂದ ಕೂಡ್ಲೆ ಏನಂದ್ರು, ನಮ್ಮ ಯಜಮಾನ್ರು ಹಿಂಗ ಮಾಡ್ತಾರ ಬಿಡ್ರಿ ಅಂತ ಹೇಳ್ತಿದ್ದೆ. ಹಂಗಾದ್ರ ಉಪಚಾರ ಹುಡುಗನ್ಯಾಗ ಮಾಡಿ ಉಪಯೋಗ ಇಲ್ಲ, ಇಲ್ಲೇ ಮಾಡ್ಬೇಕು ಅಂತ ಹೇಳಿ. ಯಾರಿಗೆ? ಆ ಹುಡುಗನ ಅಪ್ಪದನ್ಲ ಅವಾಗ ಉಪಚಾರ ಮಾಡೋ ಅವಶ್ಯಕತೆ ಐತಿ. ಮುಖದ ಮ್ಯಾಗ ದೂರ ಬಿದ್ದೈತಿ, ಕನ್ನಡಿ ವರ್ಷಕ್ ಹೋಗ್ಯಾರ. ತಿಳಿತಂದ್ರ ಅಂತ ದೂರ ಎಲ್ಲಿ ಬಿದ್ದೈತಿ? ಮುಖದ ಮ್ಯಾಗ. ಕನ್ನಡಿ ಸ್ವಚ್ಛ ಮಾಡಕ್ ಹೊಂಟಿದ್ರಿ ಅಂದ್ರ ಮೂಲ ದೋಷ ಇರೋದು ಗಂಡನಲ್ಲಿ, ಮಕ್ಕಳನ್ನ ತಿದ್ದಕ್ ಹೊಂಟಿದ್ರ. ನಾ ಕೇಳ್ದೆ, ನಮಗ್ ನಮಸ್ಕಾರ ಮಾಡಂತ ಕೂಡಲೇ ಹುಡುಗ ಅಲ್ಲಿ ಅಂತೈತಿ. ನೀವು ನಿಮ್ ಮನೆ ಗಂಡ ಹೆಂಡತಿ ಇಬ್ರು ಹಿರಿಯರಿಗೆ ಎಂದ ನಮಸ್ಕಾರ ನಮ್ಮ ಆನಂದ ಮಾಡ್ತೀವ್ರಿ. ದಸರಾಕ ಸಂಕ್ರಾಂತಿ ದಿವಸ ಮಾಡ್ತೀವಿ, ವರ್ಷದಾಗ 2 ಸರಿ ಮಾಡ್ತೀವಿ. ನೀವ್ 2 ಸರಿ ಮಾಡ್ತೀರಿ ಅಂದ್ರೆ ನೀವು 4 ವರ್ಷಕ್ಕೊಮ್ಮೆ ಮಾಡೋ ನಿಮ್ಗೆ. ಹೌದಾ? ನಾವು ಆ ಮಕ್ಕಳ ಎದುರಿಗೆ ಏನ್ ಆದರ್ಶ ಇಟ್ಟಿರ್ತ? ನಮ್ದು ಒಳ್ಳೆ ಸಂಸ್ಕಾರದ ಆದರ್ಶ ನಾವ್ ಏನ್ರ ಇಡ್ಬೇಕಲ್ಲ ಮಕ್ಕಳ ಎದುರಿಗೆ. ನಾವು ಇಡ್ಲಿಲ್ಲ ಅಂದ್ರ ನಮ್ಮ ಮಕ್ಕಳಿಗೆ ಏನ್ ಕಲ್ಸಾಕ್ ಹೊಂತೀವಿ? ಏನು ಉಪಯೋಗ ಆಗುದಲ್ಲ. ನಾವು ಪ್ರತಿಯೊಂದನ್ನು ಮಕ್ಕಳಿಗೆ ಯಾವ್ದು ಪಾಪ ಯಾವ್ದು ಪುಣ್ಯ ಅಂತ ತಿಳಿಸಿ ಹೇಳ್ಬೇಕಲ್ಲ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದಂತ. ಅದನ್ನ ಬಾಯಿಂದ ಹೇಳಿದ್ರೆ ನಡಿದಲ್ರಿ. ನಮ್ಮ ಕೃತಿಯಿಂದ ನಾವು ಮಕ್ಕಳಿಗೆ ತೋರಿಸ್ಬೇಕಲ್ಲ. ಯಾವುದನ್ನ ನಾವು ಮಾಡಿಲ್ಲ ಅದನ್ನ ನಮ್ಮ ಮಕ್ಕಳಿಗೆ ಮಾಡಂದ್ರೆ ಮಾಡುದಿಲ್ಲ. ನಾವು ನಮ್ಮನೆ ಕೆಟ್ಟಿತ್ತು ಅಂತಂದ್ರೆ ಅದಕ್ಕೆ ಕಾರಣ ನಮ್ದು ಒಂದಿಷ್ಟು ಸಹಭಾಗ ಇರ್ತೈತಿ ಅನ್ನೋದನ್ನ ನಾವು ಒಪ್ಕೋಬೇಕು. ನಮ್ಮ ಹತ್ರ ವಾರದಾಗ 4 ಕಂಪ್ಲೇಂಟ್ ಬಂದಿರ್ತಾವ, ತಕರಾರು ತಗೊಂಡ್ ಬಂದಿರ್ತಾರ ಮನೆಯ ಜಗಳ. ಆ ಜಗಳದ ಮೂಲ ಎಲ್ಲಿ ಇರ್ತೈತಿ ಅಂದ್ರೆ ಇವರಲ್ಲೇ ಇರ್ತೈತಿ. ಅತಿ ಹೆಚ್ಚು ಅಂದ್ರೆ ಸಂಸ್ಕಾರದ ಅಭಾವ. ಮನ್ಯಾಗ ಪೂಜೆ ದೇವ್ರ ಹಂಚ್ಕೊಳಕ್ ಹಚ್ಚಾರಿ ಕೆಲಸ. ದೇವ್ರ ಪೂಜೆ ನೀ ದೇವ್ರ ಪೂಜೆ ಮಾಡು, ನೀವ್ ಅಸ್ಲಿ ಪೂಜೆ ಮಾಡು, ನೀ ಕಸ ಹುಡುಗು, ನೀವ್ ಒಂದರ ನೀರ್ ತಗೊಂಡ್ ಬಾ ಬಾಂಡಿ ತಿಕ್ಕು. ಆ ನೀರ್ ತರೋದು ಬಾಂಡಿ ತಿಕ್ಕೋದು ಯಾರು ಮಾಡಿದ್ರು ನಡೀತೈತಿ. ದೇವ್ರ ಪೂಜೆ ಯಾರು ಮಾಡಿದ್ರು ನಡೀತೈತೆ. ನಾವೆಲ್ಲರೂ ಮಾಡ್ಬೇಕು. ನಮ್ ದೇವ್ರ ಪೂಜೆ ನಾವ್ ಮಾಡ್ಬೇಕು ಎಲ್ಲರೂ. ನಮ್ಮ ಊಟ ಮತ್ತೊಬ್ಬ ಮಾಡಿದ್ರೆ ನಡೀತೈತೆ? ನಮ್ಗೆ ನಡೀದಿಲ್ಲ. ಇಲ್ರಿ, ನಮ್ಮ ಇವ್ರು ಬರ್ತಾರೆ, ಪೂಜಾರಿಗಳು ಬರ್ತಾರ್ರಿ, ಪುರೋಹಿತರು ಬರ್ತಾರ್ರಿ, ಬಂದ್ ಅವ್ರು ಮಾಡಿ ಹೋಗ್ತಾರ ಪೂಜೆ ಅಂದ್ರೆ ಅದ್ರ ಪುಣ್ಯ ಎಲ್ಲ ಹೋಗ ಹೋಗ್ತ. ನಿನಗೇನ್ ಉಳಿತು? ಈ ಕೆಲಸ ಮಾಡ್ಬೇಕಾದವ್ರು ನಾವಲ್ಲ. ನಮ್ಮ ಮಕ್ಕಳಿಗೆ ಏನೇ ಸಂಸ್ಕಾರ ಕೊಡ್ಬೇಕಾಗಿತ್ತು. ನಿಮ್ಗೆ ಹೇಳೇನು ಒಂದು ಘಟನೆ. ಗಂಡ ಸತ್ತಿದ್ದ, ಹೆಣ್ಮಗಳು ಒಬ್ಬಕ್ಲೇ ಇದ್ಲು. ಸಣ್ಣ ಹುಡುಗಿತ್ತು, 7-8 ವರ್ಷದ್ದು, 8-9 ವರ್ಷ ಇರ್ಬೇಕು. ಓಣ್ಯಾನ ಹುಡುಗರೆಲ್ಲ ಇದಕ್ ಹೊಂಟು ಜಾತ್ರೆಗೆ. ನಿಮ್ ಊರಾಗ ಐತಲ್ಲ ಹಿಂಗ್ ಜಾತ್ರೆಗೆ, ಮಗ್ಳೂರನ್ ಜಾತ್ರೆಗೆ ಹೊಂಟು. ನನ್ ಗೆಳೆಯರೆಲ್ಲ ಜಾತ್ರೆಗೆ ಹೊಂಟಾರ, ನಾನು ಹುಕ್ಕಿನಿ ಅಂತ. ಅಕ್ಕಿ ಅಂದ್ಲು, ತಮ್ಮ ನಾವು ಬಡವರು, ನಮ್ ಹತ್ರ ಎಲ್ಲಿ ರೊಕ್ಕ ಬರ್ಬೇಕು, ಜಾತ್ರೆಗೆ ಹೋದ್ರೆ ರೊಕ್ಕ ಬೇಕಾಕವು. ಇಲ್ಲ ನಾವು ಹೋಗೋಣ, ನನ್ ಗೆಳೆಯರು ಅಳಕಾಯ್ತು. ಅಳಬೇಡ, ನಾ ಯಾರ ಕಡೆಯಿಂದ ತರ್ತೀನಿ, ಹಿಂದಗಡೆ ಸಾಲ ಹರಿತೀನಿ, ನೀನ್ ಕಳಿಸ್ತೀನಿ ನಾಳೆ ಮುಂಜಾನೆ ಅಂತ. ಮುಂಜಾನೆ ಎದ್ದು ಕೂಡಲೇ ಹುಡುಗ ಚಪಾತಿ ಮಾಡಿದ್ಲು, 4 ಒಂದಿಟ್ಟು ಅನ್ನ ಮಾಡಿದ್ಲು. ಅವಾಗ 4 ಚಪಾತಿ ಕಟ್ಟಿದ್ಲು, 2 ಚಪಾತಿ ಉಣ್ಣು. ಮನ್ಯಾಗ ಉಣಿಸ್ಲಾರ್ದ ಹೊರಗ್ ಬಿಡ್ತಿದ್ದಿಲ್ಲ ಮೊದಲ. ಈಗ ಅಲ್ಲೇ ಹೋಗಿ ನೋಡ್ ದಾರ್ಯಾಗ ಎಲ್ಲಿ ಸಿಗ್ತೈತೆ ಅಂತಾರ ಇವರ ಮನೆಯವ್ರ. ಸಿಗ್ತೈತ ನೋಡಂದ್ರೆ ಬರೀ ನಾಷ್ಟ ನೋಡಂಗಿಲ್ಲ, ಅದ್ರ ಊಟ ಒಂದಿಟ್ಟು ಇದನ್ನು ಹಾಕೊಂಡೇ ಬರ್ತಾನ.
ಪರ್ಮಿಷನ್ ಸಿಕ್ಕತ್ತಲ್ಲ. ಆ ಹುಡುಗ ಕುಂದ್ರು ಉಂಡ್ ಹೋಗು. ಇಲ್ಲ ತರಾಕತ್ ಹೊಕ್ಕಿನಂತ ಕೊಡಾಕತ್ ಹುಡುಗ. ಮೊದಲು ಕುಂದ್ರಿಸಿ ಬಿಸಿ ಬಿಸಿ ಆ ಚಪಾತಿ ಮಾಡಿ ಕೊಟ್ಟು ಆಮ್ಯಾಗ ಒಂದಾರ ಅನ್ನ ನೀಡಿದ್ಲು, ಸುಡು ಸುಡು ಅನ್ನ. ದೌರ ಅಂಬರ ನೀಡು ಅಂದ. ಅಂಬರ ಗಡಿ ಒಲಿ ಮ್ಯಾಗಿತ್ತು. ಹಿಂಗ್ ಕೈಯನ್ ತಗೊಂಡು ಹುಡುಗ್ ಹಿಂಗ್ ನೀಡಕ್ ಹಾಕ್ದು, ಎಡ್ಡು ಬಟ್ಟಿಗ್ ಕೈ ಸುಟ್ಟು ಗುಳ್ಳೆದ್ದು. ಎಷ್ಟು ನೋವು ಆತ ತಾಯಿಗೆ. ಅಕ್ಕಿ ಗೊತ್ತಿಲ್ದ ಕಣ್ಣಾಗ ನೀರ್ ಹರಿತು. ಹುಡುಗ್ ನೋಡಿದ, ಗಡಿಬಿಡ ಉಂಡ್ ಹೋದ. ನಾಲ್ಕರು ಹುಡುಗರು ಹೋಗಿದ್ದು, ಎಲ್ಲ ಜಾತ್ರೆ ಪತ್ರಿ ಮಾಡಿದ್ರು. ಏನ್ ನೋಡುದ್ರು, ಕೇಳಿದ್ರು, ದರ್ಶನ ಮಾಡೋದಿದ್ ದೇವ್ರ ಮಾಡಿದ್ರು. ಯಾರು ಏನ್ ತಗೊಂಡ್ ಬಂದ್ರು ಮನಿಗ್ ಮರದಿವ್ ಸಂಜಿಕ. ಅವು ಕೇಳಿದ್ಲು, ತಮ್ಮ ಜಾತ್ರೆಗೆ ಹೋಗಿದ್ದಿ, ರೊಕ್ಕ ಎಲ್ಲ ಖರ್ಚು ಮಾಡಿದೆ, ಏನ್ ಉಳಿಸ್ಕೊಂಡು ಬಂದೇನು? ಎಲ್ಲ ಖರ್ಚು ಮಾಡ್ಕೊಂಡ ಬಂದಿ. ಮತ್ತೇನೇನ್ ಮಾಡಿದೆ? ದೇವ್ರ ದರ್ಶನ ಮಾಡಿದೆ, ಅಲ್ಲಿ ಪ್ರವಚನ ಕೀರ್ತನ ನಡೆದಿದ್ದು, ಅದನ್ನ ಕೇಳಿದೆ. ಮತ್ತ ಖರೀದಿ ಏನ್ ಮಾಡ್ಲಿಲ್ಲ? ಖರೀದಿನೂ ಮಾಡಿದೆ. ಏನ್ ಚೆಂಡು ತಗೊಂಡೆ, ಚಾಳಿಸ್ ತಗೊಂಡೆ, ಏನ್ ಬಾಲ್ ತಗೊಂಡೆ, ಬ್ಯಾಟ್ ತಗೊಂಡೆ, ಏನ್ ತಗೊಂಡಿ ತಮ್ಮ ಅಂತ ಅವು ಕೇಳಿದ್ಲು. ನಾ ಬಾಳ್ ಚಂದನ್ ವಸ್ತು ತಂದೀನಿ, ನೀ ಕಣ್ ಮುಚ್ಚು, ನಿನ್ ಕೈಯಾಗ ಇಡ್ತೀನಿ ಅಂತ. ಅವ್ರವ್ ಕಣ್ ಮುಚ್ಚಿದ್ಲು. ತಂದ ಕೈಯಾಗ ಬಾಂಡಿ ಕೆಳಗಿಳುವಾಗ ಪಕ್ಕಡಿರ್ತೈತಲ್ಲ, ಏನ್ ಅಂತೀರ ಅದಕ್ಕೆ? ಪಕ್ಕಡ ಅಂತಿರೋದಿಲ್ಲ, ಈಕಳ ಅಂತಾರ ಅದಕ್ಕೆ. ಇಕ್ಕಳಿಕೆ ತಂದಿದ್ದ ಅವ್ರವ್ನ ಕೈಯಾಗಿಟ್ಟ. ಅವ್ರವ್ ನೋಡಿದ್ಲು, ತಮ್ಮ ಇದನ್ನೇ ತಂದೀಯ ಅಂದ. ನಿನ್ನೆ ಅಂಬರ್ ಗಡಿಗೆ ಇಳಸಾಗ ನಿನ್ ಕೈ ಸುಟ್ಟು ಕಣ್ಣಾಗ ನೀರ್ ಬಂದದ್ದನ್ನ ನೋಡಿದ್ದೆ. ನನ್ ಗೆಳೆಯರೆಲ್ಲ ಏನೇನ ತಗೊಂಡ್ರು, ನಾ ಆದ್ರ ನಮ್ಮ ಅವ್ನ ಕಣ್ಣಾಗ ನೀರ್ ಬರಬಾರ್ದಂತ ನಾ ಇದನ್ನ ತಂದೀನಿ ಅಂತ. ಮಕ್ಕಳಿಗೆ ಹಿಂಗಿರ್ಬೇಕಪ್ಪ, ಕಲಿಸಿದ್ರೆ ಹಿಂಗ್ ಕಲಿಸ್ಬೇಕು ಮಕ್ಕಳಿಗೆ. ನಮ್ಮ ಹೊರಕಡೆ ಮಾತ್ ತಂದ್ವಿ ಹೊಳ್ ತರ್ತಾವಿಲ್ ಗ್ಯಾರಂಟಿ. ಅಲ್ಲೇ ಒತ್ತಿ ಇಟ್ಟು ದಾರು ಕುಡಿದು ಬಂದ್ವ. ಒಬ್ಬೊಬ್ರು ನಮಗ್ ಬಂದ್ ಹೇಳ್ತಾರ, ಅಪ್ಪರ ಕಬ್ಬಸಿದ್ ಹಿಂಗ್ ಇಡೋಲ್ರಾಗ್ಯಾರೀ ಮನ್ಯಾಗ, ಅವನ್ನ ದಾರು ಅಂಗಡಿ ಕೊಡಕ್ ಹತ್ಯಾರ. ಮಕ್ಕಳಿಗೆ ಸಂಸ್ಕಾರ ಹೆಂಗ್ ಕೊಡ? ಮಕ್ಕಳ ಶಾಣೆ ಆಗ್ಬೇಕು. ಆದ್ರೆ ಮಕ್ಕಳಿಗೆ ಏನ್ ಕಲಿಸ್ಬೇಕಂತೀವಲ್ಲ, ಅದನ್ನ ನಾವು ಬರೀ ಬಾಯಿ ಮಾತಿನಿಂದಲ್ಲ, ನಮ್ಮ ಮನ್ಯಾಗ ಆ ವಾತಾವರಣ ತಯಾರ. ದಿನಾ ನಾವು ಮನ್ಯಾಗ ದೇವ್ರ ಪೂಜೆ ನಾವು ಮಾಡ್ಬೇಕು. ಹುಡುಗರನ್ನ ಕರ್ಕೊಂಡು ಎಲ್ಲಿ ಗುಡಿಗೆ ಹೊಂಟಿವ ಅಂದ್ರೆ ನಮ್ ಹುಡುಗರು ಬರ್ಬೇಕು. ಪ್ರವಚನ ಹೊಂಟ್ರ ನಡಿ ಹೋಗುನು ಅಂತ ಕರ್ಕೊಂಡು ಬರ್ಬೇಕು. ನೀ ಅಭ್ಯಾಸ ಮಾಡು. ಅದೇನ ಅಭ್ಯಾಸ ಮಾಡ್ತತಿ? ಸುಡಬೇಡ, ಏನಾರು ಮಾಡ್ತತಿ. ಅಭ್ಯಾಸ ಮಾಡಬಾರ್ದಂತಲ್ಲ, ಮಾಡ್ಬೇಕು. ಸಾಲಿ ಕಲಿಬಾರ್ದಂತಲ್ಲ, ಕಲಿಬೇಕು. ಆ ಸಾಲಿ ಬರೇ ಕಲ್ತ್ರ ಆಗೋದಿಲ್ಲ, ಅದ್ರ ಕೂಡ ಶಿಕ್ಷಣ ಜೊತೆಗೆ ಸಂಸ್ಕಾರನೂ ಇರ್ಬೇಕು. ಇವತ್ತಿನ ದಿವ್ಸ ನೋಡ್ರವ, ನಮ್ಮ ಮನೆಗಳಿಗೆ ಇದು ಅವಶ್ಯಕ. ನಮ್ಮ ಹುಡುಗರು ಸಣ್ಣವರೇ ಇರ್ಲಿ, ದೊಡ್ಡವರೇ ಇರ್ಲಿ, ಯಾರಿಗ